ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಅರ್ಜುನ್ ಮದುವೆ ಆಗೇ ಬಿಟ್ಟಿದೆ. ಭಾರ್ಗವಿ ಅರ್ಜುನ್ನ ಮದುವೆ ಆಗೋದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಅವರ ಎದುರಿಗೆ ಬರ್ತದೆ. ಎಲ್ಲವನ್ನ ಕೂಡ ಫೇಸ್ ಮಾಡಿದ್ರು ಒಳಗಡೆ ಇಲ್ಲಿ ಭಾರ್ಗವಿ JP ಪಾಟೀಲ್ ಮನೆ ಸೊಸೆಯಾಗಿ ಭಾರ್ಗವಿ ಎಂಟ್ರಿ ಕೊಡ್ತಾಳ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಬರದಲ್ಲಿರ್ತಾಳೆ. ಇತ್ತ ಕಡೆ ಅರ್ಜುನ್ ಕೂಡ ಸಂಧ್ಯಾಗೆ ನ್ಯಾಯ ಕೊಡಿಸಿದ ನಂತರ ತನ್ನ ಪ್ರೀತಿ ವಿಷಯವನ್ನು ಭಾರ್ಗವಿ ಹತ್ರ ಹೇಳ್ಕೋಬೇಕು. ಯಾಕಂದರೆ JP ಪಾಟೀಲ್ ಮಗ ಅನ್ನೋ ವಿಷಯ ಗೊತ್ತಾಗದೆ ಇಲ್ಲಿ ನಾನು ಭಾರ್ಗವಿ ಪ್ರೀತಿಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅರ್ಜುನ್ ಕೂಡ ಯೋಚನೆ ಮಾಡಿದ್ದಾರೆ. ಬಟ್ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಅರ್ಜುನ್ನ ವಿರುದ್ಧ ಒಂದು ಷಡ್ಯಂತ್ರನೇ ನಡೆದಿರುತ್ತೆ. ಅರ್ಜುನ್ಗೆ ಗೊತ್ತಾಗ್ದೇನೆ ಇಲ್ಲಿ JP ಪಾಟೀಲ್, ಬೃಂದ, ಶಕ್ತಿ ಪ್ರಸಾದ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದ ಅರ್ಜುನ್ ಮದುವೆಯನ್ನು ವಂದನಾ ಜೊತೆ ಗೊತ್ತು ಮಾಡಿರ್ತಾರೆ. ಆದರೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಅರ್ಜುನ್ ಕೆಂಡಾಮಂಡಲ ಆಗ್ತಾನೆ. ಅಪ್ಪನ ವಿರುದ್ಧ ಸಿಡಿದೇಳ್ತಾನೆ, ನಾನು ಬೇರೆ ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಾರೆ. ಆದರೂ ಕೂಡ JP ಪಾಟೀಲ್ ಮಗನ ಒಂದು ಭಾವನೆಗೆ ಬೆಲೆ ಕೊಡದೆ ಇಲ್ಲಿ ನೀನು ಅಸಮಣ ಮೇಲೆ ಕೂರಲೇಬೇಕು ಅನ್ನೋ ಕಂಡೀಷನ್ ಹಾಕಿದಾಗ ಬೇರೆ ದಾರಿ ಕಾಣಿಸ್ದೆ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಅಸಮಣ ಮೇಲೆ ಕುತ್ಕೋತಾರೆ. ಆದರೆ ತನ್ನ ಪ್ರೀತಿ ಭಾರ್ಗವಿಗೆ ಮೋಸ ಮಾಡುವುದಕ್ಕೆ ಇಲ್ಲಿ ಅರ್ಜುನ್ಗೆ ಮನಸ್ಸು ಆಗ್ತಿಲ್ಲ. ಬಟ್ ಆದರೂ ಕೂಡ ಪರಿಸ್ಥಿತಿ ಬೇರೆ ರೀತಿ ಇದೆ. ಬಟ್ ಇದರ ನಡುವೆ ವಂದನಾ ಮತ್ತು ವಿಕ್ಕಿ ಮಾಡ್ತಕ್ಕಂಥ ಆ ಒಂದು ಕೆಲಸ ಇಲ್ಲಿ ಅರ್ಜುನ್ ಮದುವೆ ಮನೆಯಿಂದ ಓಡಿ ಹೋಗುವ ಹಾಗೆ ಮಾಡುತ್ತೆ. ಅತ್ತ ಕಡೆ ಭಾರ್ಗವಿ ಮತ್ತು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸಿರೋ ವಿಷಯನ ವಂದನಾ ಮತ್ತು ವಿಕ್ಕಿ ಸೇರಿಕೊಂಡು ಅರ್ಜುನ್ಗೆ ತಿಳಿಸ್ತಾರೆ. ಈ ಒಂದು ವಿಷಯ ತಿಳ್ಕೊತಿದ್ದಾಗೆ ಅರ್ಜುನ್ಗೆ ಅನ್ಸೋದು ಒಂದೇನೆ, ಸಂಧ್ಯಾ ಭಾರ್ಗವಿನ ಕಾಪಾಡಬೇಕು. ಅಪ್ಪನ ಮರ್ಯಾದೆ ಅಭಿಮಾನ ಅಂತ ಕುತ್ಕೊಂಡಿದ್ರೆ ಖಂಡಿತ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಇಲ್ಲ, ಮೊದಲು ಅವರನ್ನು ಸೇಫ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ನೆಪ ಮಾಡಿ ಒಂದು ದೇವಸ್ಥಾನದಿಂದ ಎಸ್ಕೇಪ್ ಆಗ್ತಾರೆ ಅರ್ಜುನ್ ಹೋಗ್ತಿದ್ದಾಗೆ ಇಲ್ಲಿ ವಂದನಾ ಹುಚ್ಚಿ ಆಗ್ತಾಳೆ. JP ಪಾಟೀಲ್ ಬೃಂದ ವಿರುದ್ಧ ಸಿಡಿದೇಳ್ತಾಳೆ. ಇಲ್ಲಿ JP ಪಾಟೀಲ್ ಕೂಡ ತನ್ನ ಮಗ ತನ್ನ ಮಾತಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳಿ ಕೆಂಡವಾಗಿದೆ. ನನ್ನ ಮುಂದೆ ಬಂದರೆ ಅವ್ನ ಕಥೆನೇ ಮುಗಿಸ್ತಿದ್ದೆ ನಾನು. ಶಕ್ತಿ, ನಿನ್ಗೆ ಏನೇ ಕೋಪ ಇದ್ರು ಅವನ ಮೇಲೆ ತೀರಿಸ್ಕೊ, ಏನು ಶಿಕ್ಷೆ ಬೇಕಿದ್ರು ಕೊಡು ಅಂತ ಹೇಳ್ತಾರೆ. ಇಲ್ಲಿ ಶಕ್ತಿ ಪ್ರಸಾದ ಜಸ್ಟ್ ಅರ್ಜುನ್ ಮೇಲೆ ಮಾತ್ರ ಅಲ್ಲ, JP ಪಾಟೀಲ್ ವಿರುದ್ಧ ಕೂಡ ರುಚಿಗೆತ್ತಿದ್ದಾರೆ. ಬಟ್ ಇದೆಲ್ಲದರ ನಡುವೆ ಅರ್ಜುನ್ನ ಭಾರ್ಗವಿ ಮತ್ತು ಸಂಧ್ಯಾನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ. ಸಂಧ್ಯಾನ ಸೇಫ್ ಮಾಡಿ ತನ್ನ ಫ್ರೆಂಡ್ ಜೊತೆ ಕಳಿಸ್ಕೊಡ್ತಾರೆ. ಇದರ ನಡುವೆ ಭಾರ್ಗವಿ ನಿಮ್ಮ ಮದುವೆ ಆಯ್ತಲ್ವಾ ಅಂತ ಕೇಳೋದಕ್ಕೆ, ಇಲ್ಲ ಮೇಡಮ್, ನಾನು ಮದುವೆ ಆಗೋದ್ರಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ನಾನು ನಿಜವಾಗ್ಲೂ ನನಗೆ ಮದುವೆ ಇಷ್ಟ ಇಲ್ಲ, ಆದರೂ ಕೂಡ ನನಗೆ ಗೊತ್ತಿಲ್ಲದಾಗೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು ಅವರು ಅಂತ ಹೇಳಿ ತಾನು JP ಪಾಟೀಲ್ ಮಗ ಅನ್ನೋ ಸತ್ಯವನ್ನ ಹೇಳೋಕೆ ಮುಂದಾದರೆ ಅಷ್ಟರಲ್ಲಿ ಅಲ್ಲಿಗೆ ರೌಡಿಗಳು ಬರ್ತಾರೆ. ಅವರಿಂದ ಎಸ್ಕೇಪ್ ಆಗೋಕೆ ಭಾರ್ಗವಿ ಮತ್ತು ಅರ್ಜುನ ಅಲ್ಲೇ ನಡೀತಿದ್ದಂಥ ಒಂದು ಸಾಮೂಹಿಕ ವಿವಾಹಕ್ಕೆ ಎಂಟ್ರಿ ಕೊಡ್ತಾರೆ. ಆ ಒಂದು ಸಾಮೂಹಿಕ ವಿವಾಹದಲ್ಲಿ ಹೋದವ್ರಿಗೆಲ್ಲರೂ ಕೂಡ ಸೀರೆ ಬಟ್ಟೆ ಕೊಟ್ಟಿದ್ರಿಂದ ಮದುಮಗಳಾಗಿ ಅವರಿಬ್ರು ಕೂಡ ರೆಡಿ ಆಗ್ತಾರೆ. ಆ ಕಡೆ ರೌಡಿಗಳು ಹುಡುಕ್ತಾ ಇದ್ರು, ಅವರಿಬ್ರನ್ನ ಫೈಂಡ್ ಔಟ್ ಮಾಡೋಕ್ಕೂ ಆಗೋದಿಲ್ಲ ಅವರಿಂದ. ಬಟ್ ಇಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋದೇ ಅವರ ಆಲೋಚನೆ ಆಗಿದೆ. ಅಷ್ಟರಲ್ಲಿ ಮ್ಯಾಕ್ಸ್ ಮಂಜುನ ಎಂಟ್ರಿ ಕೊಡ್ತಾರೆ. ಒಂದು ರಾಜಕಾರಣಿಯಾಗಿ ಎಂಟ್ರಿ ಕೊಟ್ಟಿದೆ. ಆ ಒಂದು ಏರಿಯಾದ ಕಾರ್ಪೊರೇಟರ್ ಆಗಿರ್ತಾರೆ. ಅವರಿಬ್ಬರ ಮದುವೆಯನ್ನು ಕೂಡ ಸಾಮೂಹಿಕ ವಿವಾಹದಲ್ಲಿ ಮಾಡಿಸೋಕೆ ಮುಂದಾಗ್ತಾರೆ. ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಂಥ ಅರ್ಜುನ್ಗೆ ಒಂದು ಥಾಟ್ ಬರುತ್ತೆ, ಇಲ್ಲಿ ಮದುವೆ ಹೇಗೂ ನಡೀತದೆ, ಈಗಲೇ ಮದುವೆ ಆಗಿಬಿಟ್ರೆ ಒಳ್ಳೇದು. ಆ ನಂತರ ನಾನು JP ಪಾಟೀಲ್ ಮಗ ಅಂತ ಗೊತ್ತಾದರೆ ಖಂಡಿತ ಭಾರ್ಗವಿ ಒಪ್ಕೋತಾರ. ಭಾರ್ಗವಿ ಮನೆಯವ್ರಿಗೆ ನಾನಂದ್ರೆ ಇಷ್ಟ, ನನ್ನ ಮನೆಯವ್ರಿಗೆ ಅವ್ರಂದ್ರೆ ಆಗೋದಿಲ್ಲ. ಹಾಗೆ ನಾನು JP ಪಾಟೀಲ್ ಮಗ ಅಂತ ಹೇಳಿ ಮದುವೆ ಆಗೋಕೆ ಹೋದರೆ ಖಂಡಿತ ಭಾರ್ಗವಿ ನಂಗೆ ಸಿಗ್ತಾರೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಇಲ್ಲ, ಆ ವಂದನನ ಮದುವೆ ಆಗಲಿ, ಇಷ್ಟ ಇಲ್ಲದೆ ಇರೋರನ್ನ ಮದುವೆ ಆಗಲಿ, ಇಡೀ ಜೀವನ ಕಷ್ಟಪಡೋದ್ರ ಬದಲು ಇಷ್ಟ ಇರೋರನ್ನ ಮದುವೆ ಆಗಿ ಬರೋ ಪ್ರಾಬ್ಲಮ್ನ ಫೇಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿಬಿಡ್ತಾನೆ ಅರ್ಜುನ್. ಆ ಒಂದು ಯೋಚನೆ ನಿರ್ಧಾರ ಮಾಡಿದ್ದೆ ತಡ ಅಲ್ಲಿ ಗಟ್ಟಿ ಮೇಳ ಸದ್ದು ಕೇಳ್ತಿದ್ದಾಗೆ ಮಾಂಗಲ್ಯಂ ತಂತು ನಾನೇನ ಅನ್ನೋ ಒಂದು ಶ್ಲೋಕ ಮುಳುಗ್ತಿದ್ದಾಗ್ಲೇನೆ ಅಲ್ಲಿ ಕೊನೆಗೂ ಭಾರ್ಗವಿ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾರೆ. ಕುತ್ತಿಗೆಗೆ ತಾಳಿ ಕಟ್ಟಬೇಕಿದ್ರೆ ಅಲ್ಲಿ ಭಾರ್ಗವಿಗೆ ಕಾಣಿಸೋದಿಲ್ಲ, ಅದು ಗೊತ್ತಾಗೋದಿಲ್ಲ. ಬಿಕಾಸ್ ಆಕೆ ತುಂಬ ಗಾಬರಿಲಿರ್ತಾರೆ, ರೌಡಿಗಳನ್ನ ನೋಡ್ತಿರ್ತಾರೆ, ಬಂದ್ಬಿಟ್ರ ಅಂತ. ಬಟ್ ಯಾವ ಒಂದು ಕ್ಷಣ 3 ಗಂಟೆನ ಹಾಕ್ಬಿಟ್ರು ಅರ್ಜುನ್, ಆ ಕ್ಷಣ ಭಾರ್ಗವಿಗೆ ಗೊತ್ತಾಗ್ಬಿಡತ್ತೆ. ಏನು ಮಾಡಿಬಿಟ್ಟೆ ಪಾರ್ಥ ನೀನು ಅಂತ ಕೋಪ ಮಾಡ್ಕೋತಿದ್ದಾರೆ. ಇದರ ನಡುವೆ ಹೊರಗಡೆ ಹೇಗೋ ಸೇಫ್ ಆಗಿ ಬರ್ತಾರೆ ರೌಡಿಗಳಿಂದ ತಪ್ಪಿಸ್ಕೊಂಡು. ಏನು ಮಾಡಿಬಿಟ್ಟೆ ಪಾರ್ಥ ನೀನು, ಇಂಥ ಕೆಲಸ ಮಾಡೋದಾ, ನಿಜವಾಗ್ಲೂ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಅವಳನ್ನ ಸೇಫ್ ಮಾಡೋ ಬರದಲ್ಲಿ ನಮ್ಮಿಬ್ರು ಮದುವೆ ಆಗೋಯ್ತಲ್ಲ, ನಾವು ಎಷ್ಟು ಮನ್ಸುಗಳಿಗೆ ಹೊಡೆದಿದ್ದೀವಿ ಅಂತ ಗೊತ್ತಾ, ಎಷ್ಟು ಮನ್ಸುಗಳು ನಂಬಿಕೆ ದ್ರೋಹ ಮಾಡಿದ್ದೀವಿ ಅಂತ ಗೊತ್ತಿದ್ಯಾ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ ಅರ್ಜುನ್ಗೆ. ನಿಮಗೆ ಈ ಮದುವೆ ಒಪ್ಪಿಗೆ ಇಲ್ಲ ಅಂದರೆ ತಾಳಿನ ತೆಗೆದುಬಿಡಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ, ಏನು ಮಾತಾಡ್ತಿದ್ರ ನೀವು, ತಾಳಿ ಅಂದರೆ ಅಷ್ಟು ಸುಲಭ ಅಂತ ಅಂದ್ಕೊಂಡು
ಅನ್ಕೊಂಡಿದ್ರ ಮದುವೆ ಅಂದರೆ ಅಂತ ಭಾರ್ಗವಿ ಹೇಳ್ತಾರೆ. ಕೊನೆಗೂ ಇಲ್ಲಿ ಭಾರ್ಗವಿ ಅರ್ಜುನ್ ಪ್ರೀತಿಯನ್ನು ಒಪ್ಕೋತಾರೆ. ಈಗಲೇ ಮನೇಲಿ ವಿಷಯ ಗೊತ್ತಾಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಬಿಕಾಸ್ ಸಂಧ್ಯಾಗೆ ಮೊದಲು ನ್ಯಾಯ ಕೊಡಿಸ್ಬೇಕು, ಅದ್ರ ಬಗ್ಗೆ ನಮ್ಮ ಒಂದು ಕಾನ್ಸಂಟ್ರೇಟ್ ಇರಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಇಬ್ರು ಕೂಡ ಅವರ ಮನೆಯವರಿಗೆ ಮದುವೆ ಆಗಿರೋ ವಿಷಯವನ್ನ ಮುಚ್ಚಿಡೋ ನಿರ್ಧಾರವನ್ನ ಮಾಡಿದ್ದೆ. ಇಲ್ಲಿ ಅರ್ಜುನ್ ತನ್ನ ಮನೆಗೆ, ಈ ಕಡೆ ಭಾರ್ಗವಿ ತನ್ನ ಮನೆಗೆ ಹೋಗ್ತಾರೆ. ಆ ಕಡೆ ಆಲ್ರೆಡಿ JP ಪಾಟೀಲ್ ಕೆಂಡವಾಗಿ ನನ್ನ ಪಾಲಿಗೆ ಅರ್ಜುನ್ ಸತ್ತು ಹೋದ, ಇನ್ನು ಮುಂದೆ ಅವನು ಈ ಮನೇಲಿ ಇರಬಾರ್ದು, ಯಾವುದೇ ಕಾರಣಕ್ಕೂ ಅವನಿಗೆ ಈ ಮನೇಲಿ ಎಂಟ್ರಿ ಇಲ್ಲ ಅಂತ ಹೇಳಿ ಸಿಡಿದೇಳ್ತಿದ್ದಾರೆ. ಅವನ ಫೋಟೋಸ್ ಗೆಲ್ಲವನ್ನ ಕೂಡ ಹೊರಗಡೆ ಹಾಕ್ತಿದ್ದಾರೆ, ಹೊಡೆದು ಚೂರ್ ಚೂರ್ ಮಾಡ್ತಿದ್ದಾರೆ. ಅವನು ಪ್ರೀತಿ ಮಾಡಿರೋ ಹುಡುಗಿ ಯಾರು ಅಂತಾನು ಕೂಡ ಬೃಂದಾನ ಕೇಳ್ತಾರೆ. ಬಟ್ ಬೃಂದಾ ಸತ್ಯ ಹೇಳುವುದಿಲ್ಲ. ಸತ್ಯ ಗೊತ್ತಾದ್ರೆ ನಾನೇ ಭಾರ್ಗವಿನ ಅವನನ್ನ ಒಂದ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ, ನನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಯೋಚನೆ ಮಾಡಿದ್ದೆ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅತ್ತ ಕಡೆ ವಂದನ, ವಿಕ್ಕಿ, ಶಕ್ತಿ ಮೂವರು ಕೂಡ ಭಾರ್ಗವಿ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಇದರ ನಡುವೆ ಅರ್ಜುನ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಯಾರು ನಿನ್ನ ಈ ಮನೆಗೆ ಬರಕ್ಕೆ ಹೇಳಿದ್ದು, ನಿನಗೆ ಇನ್ನು ಮುಂದೆ ಈ ಮನೇಲಿ ಜಾಗ ಇಲ್ಲ, ಮೊದಲು ಇಲ್ಲಿಂದ ಹೋಗ್ತಾ ಇರು. ನನ್ನ ಮಾತಿಗೆ, ನನ್ನ ನಿರ್ಧಾರಕ್ಕೆ ತಿರುಗಿಟ್ಕೊಟ್ಟು ಹಿಂದಿರುಗಿಸಿ ಮಾತಾಡ್ಬಿಟ್ಟೆ ಅಲ್ವಾ, ಮದುವೆ ಮನೆಯಿಂದ ಹೋಗಿ ನನ್ನ ಮರ್ಯಾದೆ ತೆಗೆದೆ ಅಲ್ವಾ, ಯಾವುದೇ ಕಾರಣಕ್ಕೂ ಕೂಡ ನಿನ್ನಂತೂ ಇನ್ನು ಮುಂದೆ ನಾನು ಸುಮ್ಮನೆ ಬಿಡೋದಿಲ್ಲ, ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಕಪ್ಪಾಳಕ್ಕೆ ಬಾರಿಸಿ ಹೊರಗಡೆ ದಬ್ಬಕ್ಕೆ ಮುಂದಾಗ್ತಾರೆ. ಆದರೆ ಬೃಂದಾ ಬಂದಿದ್ದೆ ಮಾವ, ನೀವು ವಂದನಾಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರ, ಈಗೇನಾದರೂ ನೀವು ಇವನ್ನ ಹೊರಗಡೆ ಹಾಕಿದ್ರೆ ಮಾತನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅದೇ ಒಂದು ಕಾರಣಕ್ಕೋಸ್ಕರ ಅರ್ಜುನನ್ನ ಮನೇಲಿರೋದಕ್ಕೆ ಒಪ್ಕೋತಾರೆ JP ಪಾಟೀಲ್. ಇದರ ನಡುವೆ ಏನಾಯ್ತು ಏನು ಅಂತ ಅರ್ಜುನ್ ಹತ್ರ ಅಜ್ಜಿ ಕೇಳಿದಾಗ ಶಕುಂತಲ ಅವ್ರ ಹತ್ರ ಮೊಮ್ಮಗ ಅರ್ಜುನ ತನ್ನ ಭಾರ್ಗವಿ ಮದುವೆ ಆಗಿದ್ರ ಬಗ್ಗೆ ಎಲ್ಲವನ್ನ ಕೂಡ ಹೇಳ್ಬಿಡ್ತಾರೆ. ಇದರಿಂದಾಗಿ ಶಾಕ್ ಆಗ್ತಾರೆ. ನೀನು JP ಪಾಟೀಲ್ ಮಗ ಅನ್ನೋದು ಗೊತ್ತಿದ್ಯಾ ಭಾರ್ಗವಿಗೆ ಅಂತ ಕೂಡ ಅಜ್ಜಿ ಕೇಳಿದಾಗ ಇಲ್ಲ ಅಮ್ಮ ಗೊತ್ತಿಲ್ಲ, ಆದರೆ ಅವ್ರಿಗೆ ನಾನಂದ್ರೆ ಇಷ್ಟ, ನನ್ನ ಮದುವೆನ ಒಪ್ಕೊಂಡಿದ್ದಾರೆ, ಅವರು ಕೂಡ ನನ್ನ ಗಂಡ ಅಂತ ಸ್ವೀಕರಿಸಿದ್ದಾರೆ, ಇನ್ನು ಮುಂದೆ ನಾನು ಅವರು ಗಂಡ ಹೆಂಡತಿ ಅಂತ ಅರ್ಜುನ್ ಹೇಳಿ ಫುಲ್ ಖುಷಿಯಿಂದ ತಿಳ್ತಿದ್ರೆ, ಅತ್ತ ಕಡೆ ತಾಳಿನ ಕಾಪಾಡಿಕೊಂಡು ಯಾರಿಗೂ ಕಾಣಿಸ್ದಾಗೆ ಬಚ್ಚಿಡೋದು ಭಾರ್ಗವಿಗೆ ದೊಡ್ಡ ಟಾಸ್ಕ್ ಆಗಿದೆ. ಅಲ್ಲಿ ಅಪ್ಪ ಕೂಡ ನಿನ್ನ ಹುಡುಗನ ಭಾರ್ಗವಿ ಕೇಸ್ ಮುಖದ ಮೇಲೆ ತೋರಿಸ್ತೀಯ ಅಲ್ವಾ ಅಂತ ಕೇಳ್ತಿದ್ದಾರೆ. ಏನು ಹೇಳಬೇಕು, ಏನು ಮಾಡಬೇಕು, ಯಾವುದೂ ಕೂಡ ಒಂದು ತೋರಿಸ್ತಾ ಇಲ್ಲ ಭಾರ್ಗವಿಗೆ. ಇದು ಎಲ್ಲದರ ನಡುವೆ ಮತ್ತೆ ಕೋರ್ಟ್ ಕೇಸ್ ಶುರುವಾಗ್ತದೆ. ಇಲ್ಲಿ ಸಂಧ್ಯಾನ ಅರ್ಜುನ್ನ ಕರ್ಕೊಂಡು ಬರಬೇಕಾಗಿದೆ ಸೇಫ್ ಆಗಿ ಕೋರ್ಟ್ಗೆ. ಆ ಒಂದು ಕೆಲಸವನ್ನ ಮಾಡ್ತಾರ ಅರ್ಜುನ್. ಕೊನೆಗೂ JP ಪಾಟೀಲ್ ವಿರುದ್ಧ ನಿಂತು ಭಾರ್ಗವಿನ ಮದುವೆ ಆಗಿ ಇವತ್ತು ಕೇಸಲ್ಲೂ ಕೂಡ JP ಪಾಟೀಲ್ ವಿರುದ್ಧ ನಿಂತು ಭಾರ್ಗವಿಯನ್ನ ಗೆಲ್ಸೋಕೆ ಮುಂದಾಗ್ತಾರ ಅರ್ಜುನ್. ಇದೆಲ್ಲದಕ್ಕೂ ಕೂಡ ಮೀರಿ JP ಪಾಟೀಲ್ಗೆ ಭಾರ್ಗವಿ ತನ್ನ ಸುಸ್ಸಿ ಅಂತ ಗೊತ್ತಾಗುತ್ತಾ, ಭಾರ್ಗವಿಗೂ ಕೂಡ ಅರ್ಜುನ್ನ JP ಪಾಟೀಲ್ ಮಗ ಅನ್ನೋ ವಿಷಯ ಗೊತ್ತಾಗಿದ್ದ. ಇಲ್ಲಿ ಮಾಲಶ್ರೀ ಮಾಮಾಶ್ರೀಯಾಗಿ JP ಪಾಟೀಲ್ಗೆ ಪಾಠ ಕಲಿಸೋಕೆ ಖಡಕ್ ಆಗಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ JP ಪಾಟೀಲ್ ಮನೆಗೆ? ಯಾವ ರೀತಿ ಕತೆ ಟ್ವಿಸ್ಟ್ ತಗೊಳುತ್ತೆ, ಅಲ್ಲಿ ವಿಕ್ಕಿಗೆ ಶಿಕ್ಷೆ ಆಗತ್ತಾ ಬಿಡುತ್ತಾ, ಏನಾಗುತ್ತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ವಿಡಿಯೋಗೆ ರೀಚ್ ಮಾಡೋದನ್ನು ಮರೀರಿ.